ಮಾತನಾಡ್ತಾರೆ. ನಾಳೆ ಗೊತ್ತಾಗುತ್ತೆ. ಅಂದ್ರೆ ಎಐಸಿಸಿ ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮ ಸದ್ಯಕ್ಕೆ ಅವ್ರು 3 ಜನ ಬರ್ತಾ ಇದ್ದಾರೆ. ನೀವು ದೆಹಲಿಗೆ ಏನಾದ್ರು ಹೋಗೋದು? ಇಲ್ಲ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದ ದೊಡ್ಡ ಜವಾಬ್ದಾರಿ ಇದೆ. 3 ದೊಡ್ಡ ಯೋಜನೆಗಳನ್ನ ಅಕ್ಕಪಡೆ, ವಿದ್ಯುತ್ ಸಹಕಾರಿ ಬ್ಯಾಂಕ್, LPG 3 ಕಾರ್ಯಕ್ರಮ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಮಗೆ ದೆಹಲಿಯಲ್ಲಿ ಏನು ಕೆಲಸ? ಒಂದಷ್ಟು ಜನ ಶಾಸಕರು ಆಗ್ಲೇ ದೆಹಲಿ ಹೋಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಸಿಎಂ ಅನ್ನುವಂಥದ್ದು, ಇನ್ನೊಂದು ಸಚಿವ ಸ್ಥಾನಕ್ಕಾಗಿ ಕೂಡ ಬೇಡಿಕೆ ಆಗ್ತಾ ಇದೆ. ಎಲ್ಲರೂ ಸ್ವತಂತ್ರ ಇದ್ದಾರೆ. ಯಾರು ಡೆಲ್ಲಿಗೆ ಹೋಗಿದ್ರೆ ಯಾರು ಇಳಿಸೋಕೆ ಎಲ್ಲರೂ ಸ್ವತಂತ್ರ ಇದ್ದಾರೆ. ತಮ್ಮ ವ್ಯೂಗಳನ್ನ ಹೇಳಲಿಕ್ಕೆ ಮೇಡಮ್, ಈಗ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನೋದಿತ್ತು. ಇವತ್ತು ಡಿ.ಕೆ. ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ. 4 ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪದ ಪ್ರಯೋಗ ಮಾಡಿದ್ದಾರೆ. ಇಲ್ಲಿಗೆ ಸ್ಪಷ್ಟ ಆಗ್ತಿದೆ, ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಹಸ್ತಾಂತರದ ವಿಚಾರ ಚರ್ಚೆ ಆಗಿದ್ದು ನಿಜ ಅನ್ನುವಂಥದ್ದು. ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಗೊತ್ತಿರುವಂತ ವಿಚಾರ. ಯಾರು ಮಾತನಾಡಿದಾರಂತೆ ಅವರೇ ಈಗ ಅವ್ರು ಸ್ಪಷ್ಟಪಡಿಸಿದಾರಂತೆ, ತಾವೇ ನಮ್ಮ ಗಮನಕ್ಕೆ ತರ್ತಾ ಇದ್ದೀರಾ. ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಇದು ಬಹಳ ದೊಡ್ಡ ವಿಚಾರ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು. ಮುಂಬರುವಂತ 2027 ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅದಕ್ಕೆ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸೊ ಈ ವಿಚಾರವಾಗಿ ಏನೇ ಡಿಸಿಷನ್ ಇತ್ತು ಅದು ಡೆಲ್ಲಿಯಲ್ಲಿ ಅದು ಹೈಕಮಾಂಡ್ ಇರ್ತಂತೆ. ಇವತ್ತು ಭೇಟಿ ಮಾಡಿದ್ರು. ನಾನು ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಅಂತ ಹೇಳಿ ಆಹ್ವಾನವನ್ನು ಕೊಟ್ಟಿದ್ದೀನಿ. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.